ನಮಸ್ಕಾರ, ಶುಭ ಸಂಜೆ. ಆ, ಮೀಡಿಯಾದವ್ರಿಗೆ ಮತ್ತೆ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವ್ ಯಾವಾಗ್ಲೇ ಏನೇ ಇವೆಂಟ್ ಇದೆ ಅಂತ ಕರೆದ್ರು ನೀವ್ ಎಲ್ಲರೂ ಖುಷಿಯಿಂದ ಬರ್ತೀರಾ, ಪೇಷನ್ಸ್ ಇಂದ ಕೂತು ನಮ್ ಕಾಂಟೆಂಟ್ ನೋಡಿ, ಟ್ರೇಲರ್ ಆಗಿರ್ಬೋದು, ಸಾಂಗ್ ಅಂಡ್ ಇವತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದೀವಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಯಾಕಂದ್ರೆ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್. ಈ ನಡುವೆ ಫ್ಯಾಮಿಲಿ ಎಂಟರ್ಟೈನರ್ಸ್ ತುಂಬಾ ಕಮ್ಮಿ ಆಗ್ತಾ ಇದೆ. ಅಂಡ್ ಸಾಲಾಗಿ ಇವತ್ತು ಮತ್ತೆ ನೆಕ್ಸ್ಟ್ ವೀಕ್ ಅಥವಾ ನಮ್ದು ಸೆಪ್ಟೆಂಬರ್ 12 ಸನ್ ಆಫ್ ಮುತ್ತಣ್ಣ ರಿಲೀಸ್ ಆಗ್ತಾ ಇದೆ. ಸೊ ಸಾಕಷ್ಟು ಇವಾಗ ಫ್ಯಾಮಿಲಿ ಎಂಟರ್ಟೈನರ್ಸ್ ಬರ್ತಿದೆ ಅಂಡ್ ಜನರು ಇಷ್ಟ ಪಟ್ಕೊಂಡು ಹೋಗ್ತಿದ್ದಾರೆ ಥಿಯೇಟರ್ಗೆ. ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ನಾನು ಇವತ್ತೇ ಟ್ರೇಲರ್ ನೋಡಿದ್ದು. ಟ್ರೇಲರ್ ನೋಡಿರ್ಲಿಲ್ಲ, ತುಂಬಾ ಇಷ್ಟ ಆಯ್ತು. ಅಂಡ್ ರಂಗಾಯಣ ರಘು ಸರ್ ಮತ್ತೆ ಪ್ರಣಮ್ ಸಕ್ಕದಾಗಿ ಮಾಡಿದ್ದಾರೆ. ನನ್ಗೆ ಒಂಥರ ಖುಷಿ ಆಗ್ತಾ ಇತ್ತು ಅವ್ರ ಡೈಲಾಗ್ಸ್ ಆಗಿರ್ಬೋದು ಅಥವಾ ಅವ್ರ ತುಂಟಾಟಗಳೆಲ್ಲ ನೋಡಿ. ಸರ್ ಸಕ್ಕದಾಗಿ ಬಂದಿದೆ ಸರ್, ನಂಗೆ ಇಷ್ಟ ಆಯ್ತು. ಎಸ್ಪೆಷಲಿ ಲಾಸ್ಟ್ ಗಂಗಾ ಆರತಿ ಅಂತೂ ಸಕ್ಕದಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ನಮ್ ಕೃಷ್ಣಣ್ಣ. ಸೊ ಮೇ ಬಿ ಅಲ್ಲೆಲ್ಲ ಸ್ಕೇಟಿಂಗ್ ಮಾಡ್ಕೊಂಡೆ ಮಾಡಿದೀರಾ ಅನ್ಸುತ್ತೆ. ಬೋಟಿಂಗ್ ಮಾಡ್ಕೊಂಡೆ. ಹೌದೌದು. ಸೊ ಇದೇನ್ ನೋಡಿದೀರಾ, ಜಸ್ಟ್ ಒಂದು 10%, 5% ಅಷ್ಟೇ. ಇನ್ನ ಸಾಕಷ್ಟು ಇದೆ. ಕಾಂಬಿನೇಷನ್ಸ್ ಆಫ್ ಎಮೋಷನ್ಸ್ ಆಗಿರ್ಬೋದು ಅಥವಾ ತುಂಬಾ ರಿಲೇಟ್ ಆಗತ್ತೆ ನೀವು ಸಿನಿಮಾ ನೋಡ್ಬೇಕಾದ್ರೆ. ನಾವು ಲಾಸ್ಟ್ ಮಂತ್ ಅಷ್ಟೇ ನಾವು ನಮ್ಮ ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ನಿಮ್ದು ಒಳ್ಳೆ ರೆಸ್ಪಾನ್ಸ್ ಇದೆ. ಎಷ್ಟೊಂದ್ ಜನ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಚಿಕ್ಕ ಮಕ್ಳೆಲ್ಲ ರೀಲ್ಸ್ ಮಾಡ್ತಾ ಇದ್ದಾರೆ. ನಮ್ಗಂತೂ ಸಾಕಷ್ಟು ಖುಷಿ ಇದೆ. ಇದೇ ತರ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಅಂಡ್ ಇವ್ರ ಎಲ್ಲ ಜೊತೆ ಅಂದ್ರೆ ರಂಗಾಯಣ ರಘು ಸರ್ ಜೊತೆ ಆಗಿರ್ಬೋದು, ಪ್ರಣಮ್ ಜೊತೆ ಆಗಿರ್ಬೋದು, ಆಮೇಲೆ ಶ್ರೀಕಾಂತ್ ಸರ್. ನಾನು ಆಕ್ಚುಲಿ ಶ್ರೀಕಾಂತ್ ಸರ್ ಅನ್ನಕ್ ಹೋಗಿ ಪ್ರಣಮ್ ಸರ್ ಅಂದ್ಬಿಟ್ಟೆ. ಶ್ರೀಕಾಂತ್ ಸರ್ ಜೊತೆ ವರ್ಕ್ ಮಾಡಿದ್ದಾಗಿರ್ಬೋದು. ಅಂದ್ರೆ ತುಂಬಾ ಕ್ಲಾರಿಟಿ ಇದೆ ಅವ್ರಿಗೆ ಏನು ಹೇಗೆ ಆಗುತ್ತೆ ಅಂತ. ಸೊ ನಂಗೆ ತುಂಬಾ ಖುಷಿ ಇದೆ ಸರ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಕೃಷ್ಣಣ್ಣ ಸಕ್ಕದಾಗಿ ಮಾಡಿದ್ದೀರಾ, ನಂಗೆ ನಿಜ ಖುಷಿ ಆಯ್ತು. ಅಂಡ್ ನಮ್ ಎಲ್ಲಾ ಟೀಮ್ಗೆ, ಎಡಿಸ್ಗೆ, ಅಸೋಸಿಯೇಟ್ಸ್ಗೆ ಮತ್ತೆ ನನ್ನ ಸ್ಟಾಫ್ ಧನುಷ್ ಅಂಡ್ ಶ್ವೇತಾ, ಥ್ಯಾಂಕ್ ಯು. ನೀವಿಲ್ಲದೆ ನಾನು ನಿಜವಾಗ್ಲೂ ಇರಕ್ಕಾಗಲ್ಲ ಸೆಟ್ ಅಲ್ಲಿ, ಅಷ್ಟು ಚೆನ್ನಾಗಿ ನನ್ನ ನೋಡ್ಕೋತೀರಾ. ಅಂಡ್ ಪುರಾತನ ಫಿಲ್ಮ್ಸ್ ಅವ್ರಿಗೆ ನಿಜವಾಗ್ಲೂ ನಾನು ಹೇಳ್ಬೇಕು, ನಾನು ಎಲ್ಲಾ ಇಂಟರ್ವ್ಯೂಸ್ ಅಲ್ಲೂ ನಾನು ಹೇಳ್ತಿರ್ತೀನಿ, ಇದು ಫಸ್ಟ್ ಫಿಲಮ್ ಅವ್ರದ್ದು. ಬಟ್ ಸಾಕಷ್ಟು ಫಿಲಮ್ ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಅಷ್ಟು ಚೆನ್ನಾಗೆ ನಮ್ನ ನೋಡ್ಕೊಂಡಿದ್ದಾರೆ. ಸೊ ನೀವು ಇನ್ನ ಸಾಕಷ್ಟು ಸಿನಿಮಾ ಮಾಡ್ಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಮುಖಾಂತರ ಬರ್ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಟ್ರೇಲರ್ ನೋಡಿದ್ದೀರಾ ಅಲ್ವಾ, ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಹತ್ರ ಎಲ್ಲಾರ್ಗುನು. ಖಂಡಿತ ನಿಮ್ಮ ಅಪ್ಪ ಅಮ್ಮ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು. 12ನೇ ತಾರೀಕು ಸೆಪ್ಟೆಂಬರು ಮರೀದೇನೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡ್ಬೇಕು ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಹೇಳಿ, ಸ್ಕೇಟಿಂಗ್ ಕೃಷ್ಣ ಅವರು ನಮ್ಮ DOP ಅವರು ಮಾತಾಡ್ತಾರೆ. ನಮಸ್ತೆ. ನಮ್ಮ ಎಲ್ಲಾ ಮಾಧ್ಯಮ ಮಿತ್ರದವರಿಗೆ ಹಾಗೂ ಯೂಟ್ಯೂಬ್ ಚಾನಲ್ಸ್ಗೆ ನಮಸ್ಕಾರ ಹೇಳ್ತಾ, ನಮ್ಮ ಪುರಾತನ ಫಿಲಮ್ಸ್ಗೆ ನಾವು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನಾವು ಈ ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಮಾಡಿದ್ದು ನಮ್ಮ ಪುರಾತನ ಫಿಲಮ್ಸ್ ಹಾಗೂ SRK ಪ್ರೊಡಕ್ಷನ್. 2 ಪ್ರೊಡಕ್ಷನ್ ಇಂದ ನಮ್ದು ಈ ಸಿನಿಮಾ ಅಚ್ಚುಕಟ್ಟಾಗಿ ಬಂದಿದೆ ಅಂತ ಅನ್ಕೊಂತೀನಿ. ಹಾಗೂ ನಮ್ಮ ಸನ್ ಆಫ್ ಮುತ್ತಣ್ಣ ಅಂತಂದ್ರೆ ಆಕ್ಚುಲಿ ನಮ್ದೊಂದು ಕುಟುಂಬ. ಇದು ನಾವೇನು ಹೇಳಂಗೆಲ್ಲ ಎಲ್ಲ ಅಣ್ಣ ಹೇಳಿದ್ದಾರೆ ಆಲ್ಮೋಸ್ಟ್. ಸನ್ ಆಫ್ ಮುತ್ತಣ್ಣ ಅಂದ್ರೆ ಇನ್ಕ್ಲೂಡ್ ನಾವು ಒಂದು ಮಕ್ಳಿದಾಗೆ ಈ ಸಿನಿಮಾದಲ್ಲಿ. ಟೋಟಲ್ ನಮ್ ಟೀಮು, ನಮ್ಮ ಅರುಣ ಆಗ್ಬೋದು, ಆಕಾಶ್, ಅನು, ನಮ್ಮ ಪ್ರಣಮ್ ಸರ್, ಖುಷಿ ಮೇಡಮ್, ಶ್ರೀಕಾಂತ್ ಸರ್, ನಮ್ದೆಲ್ಲ ಒಂದು ಕುಟುಂಬ. ತುಂಬಾ ಖುಷಿ ಆಯ್ತು ಇನ್ನು ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು. ಮತ್ತೆ ನಾನು ನಮ್ ಶ್ರೀಕಾಂತ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಕೆಲ್ಸದ ವಿಚಾರದಲ್ಲಿ. ಅವ್ರದ್ದು ಒಂದೇನಂದ್ರೆ ವಿಜುವಲೈಸೇಷನ್, ಒಂದು ನೀಟ್ ಡಿಸ್ಕಷನ್ ಅವ್ರದ್ದು ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದೊಂದು ತುಂಬಾ ಖುಷಿ ಆಯ್ತು ಅವ್ರ ಜೊತೆ ಕೆಲಸ ಮಾಡಿದ್ದು. ಅದು ಆಲ್ರೆಡಿ ನಾನು ಬಿಫೋರ್ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ ಅದ್ರ ಬಗ್ಗೆ. ಮತ್ತೆ ನಮ್ಮ ರಂಗಾಯಣ ರಘು ಸರ್ ಮತ್ತೆ ಪ್ರಣಮ್ ಸರ್, ಖುಷಿ ಮೇಡಮ್ ಎಲ್ಲ ಒಂದಿನನೂ ನಾವು ಬೇಜಾರ್ ಮಾಡ್ಕೊಂಡಿದ್ ದಿನನೇ ಇಲ್ಲ. ಎಲ್ಲಾ ದಿನನೂ ಖುಷಿಯಾಗೆ ಇದ್ದು ಕೆಲಸ ಮಾಡಿದೀವಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ.
ಮತ್ತೆ ನಾನು ಒಂದು ನಡೆದು ಬಂದ ಆ ದಿನ ಒಂದ್ಸಲಿ ನೆನಪು ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಂಗಾಗಿ ನನ್ನನ್ನ ಈ ಇಂಡಸ್ಟ್ರಿಗೆ ತಂದಂತ ಕೆಂಪರಾಜ್, ನನ್ನ ಹಳ್ಳಿಯವರು ಒಬ್ರು, ಅವ್ರಿಗೆ ಈ ದಿನ ನಾನು ನೆನ್ಕೊಳ್ಳೇಬೇಕು. ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಲ್ಲಿ ಈ ಪೊಸಿಷನ್ ಅಲ್ಲಿ ಇದ್ದೀನಿ ಅಂದ್ರೆ ಅವರೇ ಕಾರಣ. ನನ್ನನ್ನ ತಂದು ಪೂರ್ಣಿಮೆ ಎಂಟರ್ಪ್ರೈಸಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಅವ್ರನ್ನ ನಿಜವಾಗ್ಲೂ ನೆನ್ಕೋಬೇಕು ಈ ಟೈಮಲ್ಲಿ ನಾನು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಅಪ್ಪು ಸರ್ಗೆ ನಾನು ಯಾವಾಗ್ಲೂ ಚಿರಋಣಿ. ಯಾಕೆಂದ್ರೆ ನಾನು DOP ಆಗ್ಬೇಕಾದ್ರೆ ಅವರೇ ಕಾರಣ. ನನ್ನನ್ನ ಪ್ರೋತ್ಸಾಹ ಮಾಡಿ ನಿನ್ ಕ್ಯಾಮರಾ ವುಮನ್ ಆಗು, ಚೆನ್ನಾಗಿ ಇದಿದ್ಯಾ ಅನ್ಕೊಂಡ್ ಪಾಪ ಅವ್ರು ತುಂಬಾ ಸಪೋರ್ಟ್ ಮಾಡಿ ಇದು ಮಾಡಿದ್ರು. ಹಂಗಾಗಿ ಅಪ್ಪು ಸರ್ ನಾನು ಯಾವಾಗ್ಲೂ ಚಿರಋಣಿ. ಹಾಗೂ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಎಲ್ಲಾ ಟೆಕ್ನಿಷಿಯನ್, ಎಲ್ಲಾ ಕುಮಾರಣ್ಣ ಆಗ್ಬೋದು, ದೇವೇಂದ್ರಣ್ಣ ಆಗ್ಬೋದು, ಹಾಗೂ ನಮ್ಮ ಗುರುವಣ್ಣ ಆಗ್ಬೋದು, ಮತ್ತೆ ಎಲ್ಲಾ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲಾ ಟೆಕ್ನಿಷಿಯನ್ಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನನ್ಗೆ ಈ DOP ಆಗ್ಬೇಕಾದ್ರೆ ಮೇನ್ ಕಾರಣ ನನ್ನ ಪೂರ್ಣಿಮೆ ಎಂಟರ್ಪ್ರೈಸಸ್ ಕಾರಣ. ಯಾಕೆಂದ್ರೆ ಎಲ್ಲಾ ಟೆಕ್ನಿಷಿಯನ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ದಿನ ನಮ್ಮ ಪೂರ್ಣಿಮೆ ಎಂಟರ್ಪ್ರೈಸಸ್ ನೆನ್ಕೋತೀನಿ. ಎಲ್ಲರಿಗೂ ಥ್ಯಾಂಕ್ಸ್ ನಮ್ಮ ಪೂರ್ಣಿಮೆ ಎಂಟರ್ಪ್ರೈಸಸ್ ಟೀಮ್ಗೆ. ಮೇಡಮ್ ಎಲ್ಲ ಹೇಳಿದೀನಿ, ವಿಷಯ ಹೇಳೋದೇನಿಲ್ಲ. ಕಾಶಿನಲ್ಲೆಲ್ಲ ಶೂಟ್ ಮಾಡಿದ ಎಕ್ಸ್ಪೀರಿಯನ್ಸ್ ಅದು ಹೇಳಿ. ಏನ್ ಅಲ್ಲ, ಫಸ್ಟ್ ಪ್ರಶ್ನೆಗೆ ಅವ್ರ ಉತ್ತರ ಹೇಳಲಿಲ್ಲ, ಸ್ಕೇಟಿಂಗು ಹೇಳಲಿಲ್ಲ, ಮತ್ತೆ ಇವಾಗ ನೆಕ್ಸ್ಟ್ ಇಲ್ಲ ಮೇಡಮ್, ಅದನ್ನ ನೀವು ಸರ್ನೇ ಕೇಳ್ಬೇಕು, ಶ್ರೀಕಾಂತ್ ಸರ್. ಅವರೇ ಇಟ್ಟಿರೋದಾ? ಎಸ್. ಓಕೆ, ಸರಿ. ಹಾಗಾದ್ರೆ ಸರ್ ಹೇಳಿ, ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಶೂಟ್ ಮಾಡೋದು ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಟೆಕ್ನಿಷಿಯನ್ ಆಗಿ? ಮೇಡಮ್ ತುಂಬಾ ಖುಷಿ ಆಯ್ತು ಮೇಡಮ್. ಯಾಕೆಂದ್ರೆ ನಮ್ದು ಈ ಕಾನ್ಸೆಪ್ಟ್ ಗೆ ಏನ್ ಬೇಕು ಅನ್ನೋದನ್ನ ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಫಸ್ಟ್ ಈ ಶಾರ್ಟ್ ಹಿಂಗ್ ಇಲ್ಲಿ ಇಂತ ಪ್ಲೇಸ್ ಅಲ್ಲಿ ತೆಗಿಬೇಕು ಅಂತ. ಹಂಗಾಗಿ ನಮ್ ಶ್ರೀಕಾಂತ್ ಸರ್ ಎಲ್ಲ ಡಿಸ್ಕಷನ್ ಮಾಡಿದ್ರು. ವಾರಣಾಸಿ ಆಕ್ಚುಲಿ ಯಾಡಪ್, ಅದು ನಮ್ಮ ಅಪ್ಪಾಜಿಯಿಂದ ರಂಗಣ್ಣ ರವೀಶರಿಂದ ಯಾಡಪ್ ಆಗಿದ್ದು. ನಮ್ಗೆ ತುಂಬಾ ಖುಷಿ ಆಯ್ತು ಆ ವಿಚಾರದಲ್ಲಂತೂ. ನಮ್ಗೆ ವಾರಣಾಸಿಲಿ ಕೆಲಸ ಮಾಡಿದ್ದು ತುಂಬಾ ಖುಷಿ. ಆಮೇಲೆ ಇನ್ನೊಂದೇನಂದ್ರೆ ನಮ್ ಪ್ರಣಾಮ್ ಸರ್ ಪಾಪ ನಮ್ ಜೊತೆಲೆ ಲೊಕೇಶನ್ ನೋಡಕ್ ಬಂದಿದ್ರು. ಅವ್ರು ಒಂದ್ ಆಫ್ ದಿ ಟೆಕ್ನಿಷಿಯನ್, ಅವ್ರನ್ನ ಆರ್ಟಿಸ್ಟ್ ಅನ್ನಂಗಿಲ್ಲ ನಾವು. ಯಾಕೆಂದ್ರೆ ನಾವೆಲ್ಲ ಲೊಕೇಶನ್ ನೋಡಕ್ ಹೋಗಿದೀವಿ, ಜೊತೆಲೆ ಇದಾರೆ. ಲೊಕೇಶನ್ ಅಂತಲ್ಲ, ಆಲ್ಮೋಸ್ಟ್ ನಮ್ ಸಿನಿಮಾ ಟೀಮ್ ಜೊತೆಲಿ ಜರ್ನಿ ಮಾಡಿದ್ರೆ. ಹಂಗಾಗಿ ನಾವು ತುಂಬಾ ಖುಷಿ ಪಡ್ತೀವಿ ಆ ವಿಚಾರದಲ್ಲಿ. ಖುಷಿ ಮೇಡಮ್ ಅಷ್ಟೇ ನಮ್ಗೆ. ತುಂಬಾ ಎಲ್ಲಾರನ್ನು ಖುಷಿಯಾಗಿ ಮಾತಾಡಿಸ್ತಾ, ಖುಷಿಯಾಗಿ ನಗ್ತಾ ಎಲ್ಲಾರು ಚೆನ್ನಾಗಿ ಮಾತಾಡಿಸಿದ್ರೆ. ಹಂಗಾಗಿ ಒಳ್ಳೆ ಹೆಸರು, ಅದು ಖುಷಿ ಅನ್ನೋದು ಅವ್ರ ಹೆಸರಲ್ಲೇ ಇದೆ. ತುಂಬಾ ಖುಷಿ ಆಯ್ತು. ಹಾಗೆ ನಮ್ಮ SRK ಟೀಮ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಎಲ್ಲಾರು ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ನಮ್ಮ SRK ಟೀಮ್ ಅಲ್ಲಿ. ನಮ್ಮ ಅರುಣ್ ಮತ್ತೆ ಆಕಾಶ್, ಅನು, ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಾರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹಾಗೂ ನಮ್ಮ ಕನ್ನಡ ಜನತೆಗೆ ಒಂದ್ ಹೇಳೋದೇನಂದ್ರೆ, ಎಲ್ಲಾರು ದಯವಿಟ್ಟು ಕನ್ನಡ ಸಿನಿಮಾನ ಥಿಯೇಟರ್ಲೇ ಬಂದ್ ನೋಡಿ ಅಂತ ಹೇಳ್ತಾ, ನಮ್ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಜಂಬದಿಂದ ಹೇಳ್ಕೊತೀನಿ ನಾನು. ಹಾಗಾಗಿ ಎಲ್ಲಾರು ಹರಸಿ ಹಾರೈಸಿ ಅಂತ ಹೇಳ್ತಾ, ನಮ್ ಕನ್ನಡ ಜನತೆಗೆ ಜೈ ಕರ್ನಾಟಕ ಮಾತೆ.